ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೌದು, ನಿನ್ ಬಗ್ಗೆ ನನಗ್ ಗೊತ್ತು, ನನ್ ಬಗ್ಗೆ ನಿನಗೂ ಗೊತ್ತು ಅಂದ್ಮೇಲೆ ನಾವಿಬ್ರು ಯಾಕೆ ಪ್ರೀತಿ ಮಾಡಬಾರ್ದು? ಅದ್ರಲ್ಲಿ ತಪ್ಪೇನಿದೆ ಹೇಳು. ಆಕ್ಚುಲಿ ನೀನನ್ನ ಬಿಟ್ ಬಂದ್ಮೇಲೆ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ. ನೀನು ನನ್ನ ಜೀವನದಲ್ಲಿ ಎಷ್ಟು ಮುಖ್ಯ. ನನ್ ಮಾತನ್ನ ನಾನೇ ಕೇಳ್ದಿರೋ ಹಾಗೆ ನನ್ ಮನ್ಸನ್ನ ಎಷ್ಟು ಆಕ್ಯುಪೈ ಮಾಡ್ಕೊಂಡಿದ್ಯಾ ಗೊತ್ತಾ? ಸೀರಿಯಸ್ಲಿ ಅಗಸ್ತ್ಯ, ನೀನ್ ಬಿಟ್ಟಿರೋದಕ್ಕೆ ನನ್ ಕೈಲಿ ಸಾಧ್ಯನೇ ಇಲ್ಲ. ಪ್ಲೀಸ್ ಛಾಯಾ, ಇದೆಲ್ಲ ನನಗಿಷ್ಟ ಆಗಲ್ಲ. ಯಾಕೆ? ನಾನ್ ನೋಡೋದಕ್ ಚೆನ್ನಾಗಿಲ್ವಾ? ಅಥವಾ ನಿನಗೆ ಒಳ್ಳೆ ಪೇರ್ ಅನ್ನಿಸ್ತಾ ಅಲ್ವಾ? ಏನಾದ್ರೂ ಹೇಳು. ನನಗ್ ಗೊತ್ತಿರೋ ಹಾಗೆ ನೀನ್ ಯಾರನ್ನೂ ಲವ್ ಮಾಡ್ತಿಲ್ಲ. ಆದ್ರೂ ಯಾಕೆ ನೀನ್ ನನ್ನ ಲವ್ ಪ್ರಪೋಸಲ್ಗೆ ಒಪ್ಕೊಳ್ತಾ ಇಲ್ಲ? ಸಾರಿ, ಜೋರಾಗಿ ಮಾತಾಡ್ಬಿಟ್ಟೆ. ನನ್ಗೆ ಈ ಕ್ಷಣಕ್ಕೂ ಅನ್ನಿಸ್ತಿರೋದು ಏನ್ ಗೊತ್ತಾ? ಇಷ್ಟ ಇಲ್ದೆ ಗೊತ್ತಿಲ್ದೆ ಇರೋ ಯಾರನ್ನೂ ಮದ್ವೆ ಆಗೋ ಬದ್ಲು ಚೆನ್ನಾಗ್ ಅರ್ಥ ಆಗಿರೋ ನಾನು ನೀನು ಯಾಕೆ ಮದ್ವೆ ಆಗ್ಬಾರ್ದು? ನಾನು ನೀನ್ ಅನ್ಕೊಂಡಷ್ಟು ಕೆಟ್ಟೋಳಲ್ಲ ಅಗಸ್ತ್ಯ. ನೀನು ನಿನ್ ಫ್ಯಾಮಿಲಿನ ಎಷ್ಟು ಇಷ್ಟಪಡ್ತೀಯೋ ಅಷ್ಟೇ ಪ್ರೀತಿನ ನಾನು ಕೊಡ್ತೀನಿ. ನಿನಗ್ ಮುಖ್ಯ ಆಗಿರೋದ್ನೆಲ್ಲ ನನ್ನ ಉಸಿರಾಗಿ ಕಾಪಾಡ್ಕೊಳ್ತೀನಿ. ಪ್ಲೀಸ್ ಅಗಸ್ತ್ಯ, ನನ್ನ ದೂರ ಮಾಡೋ ಮಾತ್ ಮಾತ್ರ ಮಾತಾಡ್ಬೇಡ ಕಣೋ. ಏನ್ ಮಾಡ್ತಿದ್ದೀರಾ ಅಣ್ಣ? ನೀನು ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ. ಇದ್ರಲ್ಲಿ ನಿಮ್ಮ ಅಣ್ಣನ್ ತಪ್ಪೇನೂ ಇಲ್ಲ. ನಾನು ಮಾತಾಡ್ಬೇಡ. ನಾನ್ ಕೇಳ್ತಿರೋದ್ ನಮ್ಮ ಅಣ್ಣನ್ನ. ನೀನ್ ಮಾಡ್ತಿರೋದ್ ತಪ್ಪು ಅಣ್ಣ. ಅಚಿಂತ್ಯ, ಈಗ ನಿನಗೆ ಸಮಾಧಾನ ಆಯ್ತಾ? ಹೋಗು. ಉತ್ಸವದ ಬಗ್ಗೆ ಮಾತಾಡೋಕೆ ದಾಮಿನಿ ಅಮ್ಮವ್ರ ಮನೆಗೆ ಹೋಗ್ಬೇಕು. ಆದಷ್ಟು ಬೇಗ ಕಾರ್ಯಕ್ರಮದ ಪಟ್ಟಿ ರೆಡಿ ಆಗ್ಬಿಟ್ರೆ ಅತಿಥಿಗಳು ಯಾರು, ಯಾವ್ಯಾವ ಆಚಾರ್ಯರನ್ನು ಕರೆಸ್ಬೇಕು ಎಲ್ಲ ನಿರ್ಧರಿಸಬಹುದು. ಹಾ ಸರಿ ಗೌಡ್ರೆ, ಆಯ್ತು. ನಮ್ಗೆ ಸಮಯ ತುಂಬಾ ಕಡಿಮೆ ಇದೆ, ಆದಷ್ಟು ಬೇಗ ಕೆಲಸಗಳಾಗಬೇಕು. ಸರಿ ಸರಿ, ನಮಸ್ತೆ. ಯಾಕ್ರಿ ಹೀಗಿದ್ದೀರಾ? ಏನಾಯ್ತು? ಉತ್ಸವಕ್ಕೆ 2 ದಿನ ಬಾಕಿ ಇದೆ, ಏನೂ ತಯಾರಿ ಆಗಿಲ್ಲ ಇನ್ನು. ಏನು? ಏನ್ ಹೇಳ್ತಿದ್ದೀರಾ? ಉತ್ಸವಕ್ಕೆ 2 ದಿನ ಬಾಕಿ ಇದ್ಯಾ? ಪೂರ್ವ ತಯಾರಿ ಆಗಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ನೀನ್ ಖುಷಿ ಪಡ್ತಿದ್ಯಲ್ಲ. ಅಲ್ರಿ, ಅಮ್ನೋರ್ಗೆ ಉತ್ಸವ ನಡೀತಿದೆ ಅಂತ ಖುಷಿ ಪಡೋದ್ ಬಿಟ್ಟು ನೀವ್ ಯಾಕೆ ಹೀಗ್ ಬೇಜಾರಲ್ಲಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಏನ್ ಹೇಳಿ ರಾಜಿ. ದಾಮಿನಿ ಅಮ್ಮೋರ್ ಮನೆಗೆ ಪೂಜೆ ಹವನ ಹೋಮದ ಬಗ್ಗೆ ಮಾತಾಡಕ್ ಹೋಗ್ಬೇಕು. ಆದ್ರೆ ಅಲ್ಲಿಗೆ ಹೋದ್ರೆ ಮತ್ತೆ ಮದುವೆ ಮಾತುಕತೆ ಬಂದ್ಬಿಟ್ರೆ ಅಂತ ಮುಜುಗರ. ಅದಕ್ಕೆ ಅವ್ರ ಮನೆಗೆ ಹೋಗೋದನ್ನ ಹೇಗ್ ತಪ್ಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವು ದಾಮಿನಿ ಅಮ್ಮೋರ್ ಮನೆಗ್ ಹೋಗದೆ ಇದ್ರು ಉತ್ಸವಕ್ ಬೇಕಾಗಿರೋ ವ್ಯವಸ್ಥೆ ಇಲ್ಲಿಂದನೇ ಮಾಡ್ಬೋದು. ಅಚಿಂತ್ಯ, ಅಚಿಂತ್ಯ ಅಮ್ಮ, ಅಚಿಂತ್ಯ ಬಂದ? ಇಲ್ಲ, ಅವನವನ್ ರೂಮಲ್ಲೇ ಇರ್ಬೋದಲ್ವಾ? ರೂಮಲ್ಲೂ ಇಲ್ಲ, ಹಾಲಲ್ಲೂ ಇಲ್ಲ. ಅದಕ್ಕೆ ಇಲ್ಲಿ ಬಂದೆ ಅಮ್ಮ. ನಾನು ಗೋಡೌನಲ್ಲಿ ನೋಡ್ಕೊಂಡ್ ಬರ್ತೀನಿ. ಯಾಕೆ
ಏನಾಯ್ತು? ನೀನಿಷ್ಟು ಗಾಬರಿಯಾಗಿ ಅವನನ್ನ ಯಾಕೆ ಹುಡುಕ್ತಾ ಇದ್ಯಾ? ಏನಾಯ್ತು? ಅಮ್ಮ, ಅಚಿಂತ್ಯ ನನ್ನ ರೂಮಿಗೆ ಬಂದಾಗ ಏನ್ ಮಾಡ್ತಿದ್ದೀರಾ? ಅಣ್ಣ, ನೀನು ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ. ಶೇ, ನಾನು ಕರಿತಿದ್ರು ಕೇಳಿಸ್ಕೊಳ್ದೆ ಕೋಪ ಮಾಡ್ಕೊಂಡು ಆಚೆ ಹೋಗ್ಬಿಟ್ಟ. ಅಮ್ಮ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ದೀರಲ್ವಾ? ಆದ್ರೆ ಅಚಿಂತ್ಯ ತಿಳ್ಕೊಂಡಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನಿಸ್ತಿದೆ. ನನಗೂ ಚಿಕ್ಕಿಗೂ ಮದ್ವೆ ಸಾಧ್ಯನೇ ಇಲ್ಲ. ಅಗಸ್ತ್ಯ ಅಣ್ಣ ಮತ್ತೆ ಚಿಕ್ಕಿ ಇದಾರಲ್ಲ, ಅವರಿಬ್ರು ಮದ್ವೆ ಆಗ್ಲೇಬೇಕು. ಅವರಿಬ್ರು ಒಬ್ರಿಗೊಬ್ರು ಹೇಳ್ ಮಾಡ್ಸಿರೋ ಜೋಡಿ, ಗೊತ್ತಾ ನಿಮ್ಗೆ? ಅಮ್ಮ, ನನ್ನ ಮಾತು ಕೇಳಮ್ಮ. ಅಚಿಂತ್ಯ ಅನ್ಕೊಂಡಿರೋ ಹಾಗೆ ನನಗೆ ಛಾಯಂಗೆ ಯಾವುದೇ ರೀತಿ ಪ್ರೀತಿ ಇಲ್ಲ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಮ್ಮ. ಇರಬಹುದು. ಛಾಯಾ ನಡ್ಕೊಳ್ತಿರೋದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಯಾರು ನಿನ್ನ ಮಾತನ್ನ ನಂಬೋದಿಲ್ಲ. ಹೀಗೆ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಛಾಯಾ ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ, ನೀವು ಹೇಳದ್ ನಿಜಾನೇ, ಆದ್ರೆ ನಾನು ಅವಳನ್ನ ಹಚ್ಕೊಂಡಿಲ್ಲ. ನಾನು ಅವಳಿಗೆ 1000 ಸಲ ಹೇಳಿದ್ದೀನಿ, ನೀನ್ ನನಗ್ ಫ್ರೆಂಡ್ ಮಾತ್ರ, ಅದ್ಬಿಟ್ಟು ನಮ್ಮಿಬ್ರು ಮಧ್ಯೆ ಬೇರೆ ಏನೂ ಇಲ್ಲ ಅಂತ. ಆದ್ರೆ ಇದು ಅವಳಿಗೆ ಅರ್ಥನೇ ಆಗ್ತಿಲ್ಲಮ್ಮ. ಏನ್ ಗೊತ್ತಮ್ಮ, ಅವಳೊಂಥರ ವಿಚಿತ್ರ ಹುಡುಗಿ. ಈ ಅತಿವೃಷ್ಟಿ ಅನಾವೃಷ್ಟಿ ಅಂತಾರಲ್ಲ ಹಾಗೆ. ಈ ಛಾಯಾ ಯಾರನ್ನಾದ್ರೂ ಹಚ್ಕೊಂಡ್ರೆ, ಇಷ್ಟಪಟ್ರೆ ಅವ್ರ ಉಸಿರು ಕಟ್ಟಿ ಸಾಯ್ಬೇಕು. ಅಷ್ಟು ಪ್ರೀತಿ ತೋರಿಸ್ತಾಳಮ್ಮ. ಏನಾದ್ರೂ ದ್ವೇಷ ಇದ್ರು ಅಷ್ಟೇ, ಹಠ ತೀರ್ಸ್ಕೊಂಡ್ಬಿಡ್ತಾಳೆ. ಈ ತರ ನೇಚರ್ ಇರೋ ಹುಡುಗಿನ ನಾನು ಏನ್ ಮಾಡ್ಲಮ್ಮ? ಸರಿ, ಅವಳು ನಿನ್ನ ಇಷ್ಟಪಡ್ತಾ ಇರೋದು ನಿನಗೆ ಗೊತ್ತಲ್ವಾ? ನಾನು ಅವಳನ್ನ ಇಷ್ಟಪಡ್ತಿಲ್ಲ ಅನ್ನೋದು ಅವಳಿಗೂ ಚೆನ್ನಾಗಿ ಗೊತ್ತು. ನಾನದನ್ನ ಬಾಯಿ ಬಿಟ್ಟು ಅವಳ ಹತ್ರ ಹೇಳಿದ್ದೀನಿ, ಅವಳಿಗೆ ಅರ್ಥ ಆಗೋ ಥರ ಎಲ್ಲ ಹೇಳಿದ್ದೀನಿ. ಆದ್ರೂ ಹೀಗೆ ನಡ್ಕೋತಿದ್ದಾಳೆ ಅಂದ್ರೆ ನನಗೆ ಬೇಜಾರಾಗಲ್ವಾ? ಅದಕ್ಕೆ ಅವಳು ಇಲ್ಲಿ ಬಂದಿದ್ದು ನೋಡಿ ನನಗೆ ಖುಷಿಗಿಂತ ಕೋಪನೇ ಜಾಸ್ತಿ ಆಯ್ತು. ಅಗಸ್ತ್ಯ, ನೀನಿಷ್ಟೆಲ್ಲ ಹೇಳಿದ್ಮೇಲೂ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋಬೇಡ. ಇವತ್ತಿಷ್ಟ ಆಗ್ದಿರೋ ಛಾಯಾ ಮುಂದೆ ಒಂದಿನ ಇಷ್ಟ ಆಗ್ಬಿಟ್ಟು ನೀನ್ ಅವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರೆ? ಸಾಧ್ಯನೇ ಇಲ್ಲ, ಹಾಗಾಗೋದೂ ಇಲ್ಲ. ಆಯ್ತು, ಒಪ್ತೀನಿ. ಅಕಸ್ಮಾತಾಗಿ ನಿನ್ ಮನ್ಸು ಅವಳ ಕಡೆನೆ ವಾಲ್ ಬಿಡ್ತು ಅಂತ ಅನ್ಕೊಳ್ಳೋಣ, ಆಗ? ಹಾಗಾಗಲ್ಲ ಅಮ್ಮ, ಖಂಡಿತ ಆಗಲ್ಲ. ಯಾಕಂದ್ರೆ ಸ್ನೇಹಕ್ಕೂ ಪ್ರೀತಿಗೂ ಇರೋ ವ್ಯತ್ಯಾಸ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದ್ ವೇಳೆ ಛಾಯಾ ನನ್ನ ಸ್ನೇಹನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಹೀಗೆಲ್ಲ ಆಗೋದಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಇದನ್ನೇ ಅರ್ಥ ಮಾಡ್ಕೊಳ್ದೇ ಇರೋಳು ಇನ್ನು ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ತಾಳ? ಈಗ ಚಿಂತೆಗೆ ಅನ್ಸಿರೋ ಹಾಗೆ ಅಪ್ಪಿ ತಪ್ಪಿನೂ ಬೇರೆ ಯಾರಿಗೂ ನನಗೆ ಛಾಯಂಗೆ ಪ್ರೀತಿ ಇದೆ ಅನ್ನೋ ಥರ ಕಲ್ಪನೆ ಬರೋದು ಬೇಡ.